ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚಿರುಣಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ. ಯಾಕಂದ್ರೆ ಅವರೊಬ್ಬ ಆ ವ್ಯಕ್ತಿ ಒಬ್ಬ ಇಲ್ಲ ಅಂದ್ರೆ ಇವತ್ತು ನಾನಿಲ್ಲ, ಅವ್ರಿಲ್ಲ ಅಂದ್ರೆ ನಾನಿಲ್ಲ. ನನಗೆ ಇವತ್ತು ಯಾಕಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ನಾನು ಇವತ್ತು ಶಾಸಕನಾಗಿದ್ದೀನಿ. ಅವ್ರು ಕೊಟ್ಟ ದಿವಸ ಇವತ್ತೇ ಆಗ್ಬೇಕು ಅನ್ನೋದೊಂದು ಸಂಕಲ್ಪ ಇತ್ತು. ಯಾಕಂದ್ರೆ ಇವತ್ತು ಮಹತ್ವ ಇರ್ತಕ್ಕಂಥ ಒಂದು ದಿನ ಇದೆ, ಇವತ್ತೇ ಆಗ್ಬೇಕು ಅಂತ ಒಂದು ಸಂಕಲ್ಪ. ಇದಕ್ಕೆ ದೇವರಿಗೆ ಈ ನಮ್ಮ ಕೈಯಲ್ಲೇ ಮಾಡಿಸ್ಕೊಬೇಕಂತ ಮಹಾನ್ ಭಾವನೆ ಅಂಬೇಡ್ಕರ್ಗೆ ಎತ್ತೇನೋ ಗೊತ್ತಿಲ್ಲ. ಬಹುಶಃ ಇವತ್ತೊಂದು ದಿವಸಕ್ಕೆ ನಾನು ಚಿರುಗಾಗಿರ್ತೀನಿ. ಇವತ್ತೊಂದು ದಿವಸ ತುಂಬ ಅತ್ಯುನ್ನತವಾದ ದಿವಸ. ನಾನು ಎಷ್ಟೋ ದಿವಸ ಇಲ್ಲಿ ಬಂದಾಗ, ಮುಳುಬಾಗಿಲು ಬಂದಾಗಿಂದ ಒಂದು ಕೊರಗಿತ್ತು. ಆ ಕೊರಗದ್ ನಿಲ್ಲಿಸ್ಬೇಕು ಅಂತ ಸಾಕಷ್ಟು ಜಾಗ ಕೈ ಹಾಕಿದಾಗ ಆ ಜಾಗ ನಂದು ಅಂತ ಬಂದು ಗಲಾಟೆ ಮಾಡ್ತಿದ್ರು. 2 ಜಾಗ ಕೈ ಹಾಕಿದೆ, 2 ಜಾಗದಲ್ಲೂ ಕೂಡ ನಂದು ಅಂತ ಬಂದು ಗಲಾಟೆ ಮಾಡಿದ್ರು. ನನಗೆ ಅರ್ಥ ಆಗ್ತಾ ಇಲ್ಲ, ಯಾರ ಜಾಗ ಯಾರು ಅಂತ ಅರ್ಥ ಆಗ್ತಾ ಇಲ್ಲ. ಸೊ ಅದರಿಂದ ಎಫ್ ಡಿಯಿಂದ ಅಮೌಂಟ್ ಬಿಡುಗಡೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಈ ಒಂದು 2 ಕೋಟಿ ಅಮೌಂಟ್ ಆಲ್ರೆಡಿ ಎಫ್ ಡಿಯಿಂದ ಬಿಡುಗಡೆ ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ಸಾಕಾಗದೆ ಹೋಗ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನನ್ನ ವಿವೇಚನಾ ಕೋಟಿಯಿಂದ 1 ಕೋಟಿ ರಿಲೀಸ್ ಮಾಡಿಬಿಟ್ಟೆ. ಅದು ತಂದು ಸಮಾಜ ಕಲ್ಯಾಣಕ್ಕೆ ಎಫ್ ಡಿಗೆ ಹಾಕ್ಬಿಟ್ಟೆ. ಅದಾದಮೇಲೆ ಇನ್ನೂ ಸಾಕಾಗಲ್ಲ ಅಂದ್ಬಿಟ್ಟು CM ವಿವೇಚನಾ ಕೋಟಿಯಿಂದ ಕೂಡ ಅಮೌಂಟ್ ಕೇಳಿದ್ದೀನಿ. ಬಹುಶಃ 4.25 ಕೋಟಿದಲ್ಲಿ ಈ ಒಂದು ನಿರ್ಮಾಣ ಆಗಬೇಕು ಅನ್ನೋ ಕಾರ್ಯ ಹಂತಕ್ಕೆ ಇವತ್ತು ಶಂಕುಸ್ಥಾಪನೆ ಸ್ಟಾರ್ಟ್ ಆಗಿದೆ. ಬಹುಶಃ ಬೆಳಗ್ಗೆಯಿಂದನೇ ವರ್ಕ್ ಸ್ಟಾರ್ಟ್ ಆಗುತ್ತೆ. ನಾಳಿದ್ದನ್ನ ಪರಿಸ್ಥಿತಿ ಇಲ್ಲ, ಬೆಳಗ್ಗೆಯಿಂದನೇ ವರ್ಕ್ ಸ್ಟಾರ್ಟ್ ಆಗಿ 2028 ಏಪ್ರಿಲ್ 14ನೇ ತಾರೀಕು ಒಳಗಡೆ ಒಂದು ಇದಕ್ಕೆ ಡೇಟ್ ಫಿಕ್ಸ್ ಮಾಡಿದ್ವಿ. ಅದಕ್ಕೆ ಒಳಗಡೆ ಮಾಡ್ಬೇಕು ಅನ್ನೋದಕ್ಕೆ ಒಂದು ತೀರ್ಮಾನ ಆಗಿ ಆ ಕಾಂಟ್ರಾಕ್ಟರ್ ಬೆಳ್ತಂಗಡಿಯವ್ರು ಹಾಕ್ಬಿಟ್ಟಿದ್ದ, ಅವ್ನು ತೆಗಿಸ್ಲಾಕೆ ಸರ್ವಸ್ವರ ಬಿದ್ದು ತೆಗಿಯಪ್ಪ ಫಸ್ಟ್ ಅಂದ್ಬಿಟ್ಟು ನಮಗೆ ಬೇಕಾಗಿರ್ತಕ್ಕಂಥ ಕಾಂಟ್ರಾಕ್ಟರ್ ಕರೆದು ನಾನು ಶ್ರೀನಪ್ಪ ಅವ್ರು ಮಾತಾಡಿದೆ. ನನ್ನ ಇತಿಹಾಸದಲ್ಲಿ ನನ್ನೊಂದು ಆಸೆ ಇದೆ, ಇದು ಅಂಬೇಡ್ಕರ್ ಭವನ ತುಂಬ ದೊಡ್ಡ ಮಟ್ಟ ಕಟ್ಟಬೇಕು ಅಂತಂದಾಗ ಅವ್ರನ್ನ ಕನ್ವಿನ್ಸ್ ಮಾಡಿ ಒಂದು ಕೊಡುಗೆಯನ್ನು ಕೊಟ್ಟು ಅವ್ರಿಗೆ ಅದನ್ನು ವಾಪಸ್ ತೊಗೊಂಬಂದು ಇವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅವ್ರು ಹೇಳಿದ್ರು, ನೀನು 3 ಕೋಟಿ ಕೊಟ್ಟರೆ 5 ಕೋಟಿಯಷ್ಟು ವರ್ಕ್ ಮಾಡ್ತಕ್ಕಂಥ ಜವಾಬ್ದಾರಿ ನನಗೆ ವಹಿಸಿ ಸಾಹೇಬ್ರೆ, ನಾನು ಮಾಡ್ಕೊಡ್ತೀನಿ, ನಾನು ಈ ಜನಾಂಗೇನೋ ಮಾಡ್ಬೇಕಂತಿದ್ದಾಗ ದಯವಿಟ್ಟು ಆ ಧೈರ್ಯ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಕಾಂಟ್ರಾಕ್ಟರ್ ಶ್ರೀನಪ್ಪ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಾನು. ಯಾಕೆಂತಂದ್ರೆ ಬೇರೆಯವ್ರಿಗೆ ಎಷ್ಟು ದುಡ್ಡು ಅಷ್ಟೇ ಹೊರಟೋಗ್ತಾರೆ, ಬಟ್ ಆದರೆ ಇವ್ರು ಹಂಗಲ್ಲ. ಸೊ ಖಂಡಿತವಾಗ್ಲೂ ಮಾಡ್ತಕ್ಕಂಥ ಒಂದು ಧೈರ್ಯ ಅವ್ರಿಗಿದೆ, ಅವ್ರ ಶಕ್ತಿ ನಮಗಿದೆ ಅಂತ ಹೇಳ್ತಾ, ಇನ್ನು ನಾವು ನಾನು ಆಚೆ 3D ಇವತ್ತು ಬಿಡುಗಡೆ ಮಾಡಬೇಕಾಗಿತ್ತು. 3D ಇವತ್ತು ಬಿಡುಗಡೆ ಮಾಡಬೇಕಾಗಿತ್ತು. ತುಂಬ ಇಡೀ ಮುಳುಬಾಗಲ್ ಇದರಲ್ಲಿ ಯಾವುದೋ ಅಷ್ಟೊಂದು ದೊಡ್ಡ ಚೌಲ್ಟ್ರಿ ಇಲ್ಲ, ಭವನ ಇಲ್ಲ, ಅಷ್ಟು ಚೆನ್ನಾಗಿ ಚೌಲ್ಟ್ರಿ ಮೂಡ್ ಬಂದಿದೆ. ಯಾಕೆಂತಂದ್ರೆ ಈ ಜಾಗನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಆಲ್ರೆಡಿ 750 ಎಕರೆ ನಾನು ಕೈಗಾರಿಕೆಗೆ ಇದು ಸಂಬಂಧಪಟ್ಟಂಗೆ ಇಟ್ಟಿದ್ದೀನಿ. ವಿತ್ ಅಪ್ರೂವಲ್ ಆಗೋದು ಒಂದೇ ಚಾನ್ಸ್ ಇದೆ. ಬೈ ಚಾನ್ಸ್ ಏನೋ ಕೈಗಾರಿಕೆ ಅಪ್ರೂವಲ್ ಆಗ್ಬಿಡುತ್ತೆ ಅಂದರೆ ದೊಡ್ಡ ಸಿಟಿ ಆಗುತ್ತೆ. ಅದನ್ನ ಫೈನಲ್ ಅಂತ ಬಂದಿದೆ. ಹಣ ಬಿಡುಗಡೆಗೆ ಮಾತ್ರ ವೇಟ್ ಮಾಡ್ತಾವ್ರೆ. ಕೆಲವೇ ದಿವಸಗಳಲ್ಲಿ ಕೂಡ ದೇವರಾಜ ಸಮುದ್ರದ ಒಂದು ಭಾಗವನ್ನು ಕೈಗಾರಿಕೆಗೆ ಇಂಡಸ್ಟ್ರಿಯಲ್ಗೆ ಆಗಿ ಅಪ್ರೂವಲ್ ಆಗಿದೆ. ಫೈಲೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ. ಇಲ್ಲಿ CM ಹೂ ಅಂದ ತಕ್ಷಣ ಸೆಂಟ್ರಲ್ ಗೌರ್ಮೆಂಟ್ ಬಂದು ಅಮೌಂಟ್ ಹಾಕಕ್ಕೆ ರೆಡಿ ಇದೆ. ದೊಡ್ಡ ಫ್ಯಾಕ್ಟ್ರೀಸ್ ಬರಕ್ಕೆ ರೆಡಿ ಇದ್ದಾರೆ. ಆಗ ಈ ಜಾಗವನ್ನು ನೋಡಲಿಕ್ಕೆ ದೊಡ್ಡ ಮಟ್ಟಕ್ಕೆ ಕಾಣಿಸು. ಇವಾಗ ನಾವೇನ್ಬೋದು ದೂರ ಅನ್ಕೊಂತೀವಿ, ಆದರೆ ಚೌಲ್ಟ್ರಿ ಇದೆ ಭವನ ಆದಮೇಲೆ ದೊಡ್ಡ ಮಟ್ಟಕ್ಕೆ ಕಾಣಿಸುತ್ತೆ. ಆ ನಂಬಿಕೆ ನನ್ನ ಮೇಲೆ ಇಟ್ಟಿರಿ. ಕೇವಲ ಏಪ್ರಿಲ್ 14ನೇ ತಾರೀಕು ಒಳಗಡೆ ಇಂಡಸ್ಟ್ರಿಯಲ್ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ಹೊತ್ಕೊಂಡಿದ್ದೀನಿ. ಆದಷ್ಟು ಬೇಗ ಆಗುತ್ತೆ. ಅದಾದಮೇಲೆ ಅಂಬೇಡ್ಕರ್ ಸ್ಟ್ಯಾಚು ಅಂತ ಅಲ್ಲಿ ಹೋದಾಗ ಮೇಲೆ ಕತ್ಬೇಕಾದ್ರೆ ಬಬ್ಬೆ ಬರ್ತಾ ಇತ್ತು ಬಿಸಿಲುಗಾಲದಲ್ಲಿ. ಇದಕ್ಕೇನಾದರೂ ಮಾಡಬೇಕಲ್ಲ ಅಂತ ಅಂದಲ್ಬಾದಾಗ ಮೈಸೂರು ಭಾಗದಲ್ಲಿ ಯಥೇಚ್ಛವಾಗಿ ನನ್ನ ಉದ್ದಿಮೆ ಇರೋದ್ರಿಂದ ಮೈಸೂರು ಭಾಗದಲ್ಲಿ ಎಲ್ಲ ಹೋಬಳಿದಲ್ಲೂ ಕೂಡ ಈ ಥರ ಸ್ಟ್ಯಾಚು ಕಟ್ಟವ್ರೆ. ನಾನೊಂದು ಯೋಚನೆ ಮಾಡಿದೆ, ಇಡೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ SC ಇರ್ತಕ್ಕಂಥ ಜನಾಂಗದಲ್ಲಿ ಯಾಕೆ ಒಂದು ಕೂಡ ಮಾಡಿಲ್ಲ ಅಂತ ಸಂದರ್ಭ ಬಂದಾಗ ಇದಕ್ಕೆ ಅಮೌಂಟ್ ಎಲ್ಲಿಂದ ತರಬೇಕು ಅಂದಾಗ ನನ್ನ ವಿವೇಚನೆ ಕೋಟಿಯಿಂದ 50 ಲಕ್ಷ ಹಾಗೂ ಮತ್ತು ಸಮಾಜ ಕಲ್ಯಾಣ ವಿವೇಚನೆ ಕಡೆಯಿಂದ 75 ಲಕ್ಷದ ರೂಪಾಯಿದಲ್ಲಿ ಹಾಗೂ ಅದು ಆಕ್ಚುಲಿ 1 ಕೋಟಿ ಆಗುತ್ತೆ. ಈಗಾಗಲೇ 75 ಲಕ್ಷ ಬಿಡುಗಡೆ ಮಾಡಿಕೊಟ್ಟು ಇವತ್ತು ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ. ಅದನ್ನ ಅಜೆಂಡಾ ಪಾಸ್ ಮಾಡಿ ಮುನ್ಸಿಪಾಲಿಟಿ ಕಡೆಯಿಂದ NOC ತಗೊಂಡು ಅದನ್ನು ತೆರವುಗೊಳಿಸಲಿಕ್ಕೆ ಆ ವಿಗ್ರಹನ ಹಂಗೆ ರೆಡಿ ಮಾಡಿಕೊಂಡು ಅದನ್ನು ರೆಡಿ ಮಾಡಿ ಆ ವಿಗ್ರಹನ ಕೂರಿಸಿ ದೊಡ್ಡ ಮಟ್ಟಕ್ಕೆ ಏಪ್ರಿಲ್ 14ನೇ ತಾರೀಕು ಒಳಗಡೆ, ನಾಳೆಯಿಂದ ಅದು ವರ್ಕ್ ಸ್ಟಾರ್ಟ್ ಆಗ್ತದೆ. ಏಪ್ರಿಲ್ 14ನೇ ತಾರೀಕು ಒಳಗಡೆ ಸ್ಟ್ಯಾಚ್ಯೂನ ಇದು ಮಾಡಬೇಕಂತ ಅದ್ರ ಆಲ್ರೆಡಿ ಕಾಂಟ್ರಾಕ್ಟ್ ವಹಿಸಿದಾಯಿತು. ಅದು ಕೂಡ ಸ್ಟಾರ್ಟ್ ಆಗ್ತದೆ. ನಾನು ಮುಳುಬಾಗಲು ಬಂದಿದ್ದ ತಕ್ಷಣ ಒಂದು ಕೊರತೆ ಇತ್ತು. ಏನಂತಂದರೆ PUC ಮಕ್ಕಳಿಗೆ ಇಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ, ಹಾಸ್ಟೆಲ್ ಇರಲಿಲ್ಲ. ಇದು ಎಲ್ಲೋ ಒಂದು ಕಡೆ ಕೊರತೆ ಇತ್ತು. ಈ ಸೈನ್ಸ್ ಮಕ್ಕಳಿಗೆ ಮತ್ತು ಮ್ಯಾಥ್ಮೆಟಿಕ್ಸ್ ಮಕ್ಕಳಿಗೆ ಆ ಟ್ಯೂಷನ್ ಮಾಡ್ತಕ್ಕಂಥ ಮಕ್ಕಳಿಗೆ ಇಲ್ಲಿ ಹಾಸ್ಟೆಲ್ ಸುಸೂತ್ರವಾಗಿ ಇಲ್ಲ. ತುಂಬ ನೋವಾಯ್ತು ನನಗಾಗ. ಆ ಸಂದರ್ಭದಲ್ಲಿ ನಾನೇ ಪರ್ಸ್ನಲ್ಲಾಗಿ ಮಾದೇವಪ್ಪನ ಮೀಟ್ ಮಾಡಿ ಸುಮಾರು 8.25 ಕೋಟಿ ಅಮೌಂಟನ್ನು ತಂದು ಸುಮಾರು 125 ಮಕ್ಕಳು ಓದ್ಕೊಳ್ಳಿಕ್ಕೆ ಒಂದು ಫಸ್ಟ್ ಟೈಮ್ ಕೋಲಾರ ಜಿಲ್ಲಾ ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ಹಾಸ್ಟೆಲ್ ಲಿಫ್ಟ್ ಹಾಕಿರೋದಂದರೆ ಅದು ಮುಳುಬಾಗಲ್ ಮಾತ್ರ. ಅದು ನಾಳೆ ತಿಂಗಳು ಅದು ಉದ್ಘಾಟನೆಗೆ ರೆಡಿ ಇದೆ. ನೆಕ್ಸ್ಟ್ ಬರ್ತಕ್ಕಂಥ ಅಕಾಮಿಡೇಟ್ ಮಕ್ಕಳಿಗೆ ಸುಮಾರು ಒಂದು 150 ಜನ ಮಕ್ಕಳು ಓದ್ಕೊಳ್ಳಿಕ್ಕೆ ದೊಡ್ಡ ಹಾಸ್ಟೆಲು, ವಿರೂಪಾಕ್ಷಲ್ಲಿ ಹೋಗ್ತಕ್ಕಂಥ ದೊಡ್ಡ ಹಾಸ್ಟೆಲ್ ನಿರ್ಮಾಣ ಆಗಿದೆ. ಅದು ಉದ್ಘಾಟನೆ ಇವತ್ತೇ ಆಗಬೇಕಾಯ್ತು. ಸಚಿವರು ಡೇಟ್ ಇಲ್ಲದಕ್ಕೂ ಅದಕ್ಕೆ ಉದ್ಘಾಟನೆ ಆಗಲಿಲ್ಲ. ಹಾಗೂ ಸಾಕಷ್ಟು ವಿಚಾರಣೆ ಬಂದಾಗ ಹೋಬಳಿ ಲೆವೆಲ್ ಒಂದೊಂದು
ಒಂದೊಂದು ಅಂಬೇಡ್ಕರ್ ಭವನಕ್ಕೆ ಸರ್ಕಾರಕ್ಕೆ ಪತ್ರ ಬರೆದು ಅನುಮೋದನೆ ಆಗಿದೆ. ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ನನ್ನನ್ನ ಮಾನ್ಯ ಘನ ಸರ್ಕಾರ SC/ST ಕಮಿಟಿದಲ್ಲಿ ನನ್ನನ್ನ ಮೇನ್ ಸದಸ್ಯನಾಗಿ ಮಾಡ್ಬಿಟ್ಟವ್ರಿಗೆ. ನಿನ್ನೆಯಿಂದ ನನಗೆ SC/ST ಕಮಿಟಿದಲ್ಲಿ ದೊಡ್ಡ ಸದಸ್ಯನಾಗಿ ಮಾಡಿದ್ದಾರೆ. 9 ಜನ ಶಾಸಕರಲ್ಲಿ ನಾನು ಹೈಟೆಕ್ ಶಾಸಕನಾಗಿ ಒಳಗಡೆ ಮಾಡಿದ್ದಾರೆ. ಇನ್ನ ಅವ್ರಿಗೆ ಬಿತ್ತು ಕಾಟ, ಯಾಕೆಂತಂದ್ರೆ ಕೆದಕದ್ ನನ್ಗೆ ಗೊತ್ತು, ಹೆಂಗ್ ಕೆದಕ್ತೀನಿ ಅಂತ ಗೊತ್ತು. ಫಸ್ಟ್ ಟೈಮ್ ಕೇಳಿದೆ, ನೆನ್ನೆ ನಮ್ಮನ್ನ ಮೀಟಿಂಗ್ ಅಲ್ಲಿ ಕೇಳಿದೆ, ಅಂಬೇಡ್ಕರ್ ಭವನವನ್ನ ಹೋಬಳಿಗೆ ಒಂದೊಂದು 30 ಲಕ್ಷ ಇದೆ, ನನ್ನ ತಾಲೂಕು ಎಷ್ಟು ಕೊಟ್ಟಿದೆ ಅಂತ ಪ್ರಶ್ನೆ ಕೇಳಿದೆ. ಒಂದು ಆನ್ಸರ್ ಇಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಾಶಸ್ತ್ಯ ಕೊಟ್ಬಿಟ್ಟಿದ್ದಾರೆ. ಇಲ್ಲ, ನಾನು ಕಿತ್ಕೊಂಡಿದ್ದೀನಿ. ನಾನು ಒಂದೇ ಪ್ರಶ್ನೆ ಕೇಳಿದೆ, ಹೋಬಳಿಗೆ ಒಂದು 30 ಲಕ್ಷ ಅಮೌಂಟ್ ಇದೆ, ನನ್ನ ತಾಲೂಕು ಎಷ್ಟು ಕೊಟ್ಟಿದ್ದೀರಾ ಅಂತ ಕೇಳಿದೆ. ಸರ್, ಯಾವ MLA ಕೇಳಿಲ್ಲ, ಕೊಟ್ಟಿಲ್ಲ ಅಂತಂದ್ರೆ, ಕೊಡಿ ಹೋಬಳಿಗೆ ಒಂದೊಂದು ಕೊಡಿ ಅಂತ. ಆಲ್ರೆಡಿ 1.5 ಕೋಟಿ ಅಮೌಂಟ್ ಬಿಡುಗಡೆ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಹೋಬಳಿಗೆ ಒಂದೊಂದು 30 ಲಕ್ಷದಲ್ಲಿ ಒಂದು ಭವನ ಕಟ್ಟಲಿಕ್ಕೆ ಕೂತ್ಕೊಂಡಿದ್ದಲ್ಲಿ ಜಾಗ ಕಟ್ಟಲಿಕ್ಕೆ ಕೂಡ ಅಪ್ರೂವಲ್ ನೆಕ್ಸ್ಟ್ ವೀಕಿಗೆ ಅಪ್ರೂವಲ್ ಆಗುತ್ತೆ, ನೆಕ್ಸ್ಟ್ ಕಮಿಟಿದಲ್ಲಿ ಅಪ್ರೂವಲ್ ಆಗುತ್ತೆ. ಸೊ ಒಂದು ಏನಂತಂದ್ರೆ, ನನ್ನ ಪುಣ್ಯ ಇಲ್ಲ ನನ್ನ ತಂದೆ ತಾಯಿ ಪುಣ್ಯ ಅಂತ ಗೊತ್ತಿಲ್ಲ, ಯಾವತ್ತೂ ನನ್ನ ಲೈಫಲ್ಲಿ MLA ಆಗ್ಬೇಕಂತ ಅನ್ಕೊಂಡಿರ್ಲಿಲ್ಲ. ಆದ್ರೆ ಈ ಜಾತಿದಲ್ಲಿ ಹುಟ್ಟಿ ಈ ಜಾತಿಗೆ ಏನಾದರೂ ಮಾಡ್ಕೊಡ್ಬೇಕಂತ ಎಲ್ಲೋ ಒಂದು ಮನೋಭಾವನ ದೃಷ್ಟಿಯಿಂದ ಸರ್ವ ಜಾತಿ ಕೂಡ 9 ಜಾತಿ ಕೂಡ 9 ಜಾತಿ ಭವನ ಕಟ್ಟಲಿಕ್ಕೆ ಈಗಾಗಲೇ ಜಾಗವನ್ನು ಹುಡುಕಿ 9 ಜಾತಿಗಳಿಗೆ ಭವನ ಕಟ್ಟಲಿಕ್ಕೆ ಕೂಡ ಜಾಗವನ್ನು ಹುಡುಕಿದ್ವಿ. ಅದನ್ನು ಒಂದೊಂದೇ ಎಲ್ಲ ಕ್ಲಿಯರ್ ಮಾಡಿಕೊಟ್ಟು ಈಗಾಗಲೇ ಏನು ನಮ್ಮ ವಾಲ್ಮೀಕಿ ಭವನ ಮತ್ತು ಅಂಬೇಡ್ಕರ್ ಭವನ ಅತಿ ಶೀಘ್ರದಲ್ಲಿ ಕಟ್ಟಲಿಕ್ಕೆ ಹಣ ಬಿಡುಗಡೆ ಮಾಡ್ಕೊಂಡು ಬಂದಿದ್ವಿ. ನಾಳೆಯಿಂದನೇ ವರ್ಕ್ ಸ್ಟಾರ್ಟ್ ಆಗ್ತದೆ. ವಾಲ್ಮೀಕಿ ಭವನ ಸ್ವಲ್ಪ ಜಾಗದ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಬರ್ತಾ ಇದೆ. ಅದರಿಂದ ದಯವಿಟ್ಟು ಯಾವತ್ತೂ ಅನ್ಯ ಭಾವಿಸದೆ ಆದಷ್ಟು ಬೇಗ ಇದಕ್ಕೆ ಕೂಡ ನನ್ನ ಬೆಳಗ್ಗೆ ಫೋನ್ ಮಾಡಿ, ಈ ಜಾಗಕ್ಕೆ ಬೆಳಗ್ಗೆ ಫೋನ್ ಮಾಡಿ ಸ್ಟಾಪ್ ಮಾಡು ಅಂತ. ಲೇ ಅಪ್ಪ, ಸಮಾಜ ಕಲ್ಯಾಣ ಇಲಾಖೆ ಓಡ್ತಾ ಇದೆಯಾ ಪಾಣಿ, ಹೆಂಗೊಂದು ಸ್ಟಾಪ್ ಮಾಡಲಿ ಅಂತ. ಇದು ಏನಾಗ್ತದೆ, ಯಾರೇ ಸಿಗ್ಲಿ ಈ ಒಂದು ಭಾಗ ದೇವರಾಜ ಸಮುದ್ರ ಕಳ್ಳಕಾಕರು ಜಾಸ್ತಿ ಆಗ್ಬಿಟ್ಟವ್ರು. ಕಳ್ಳಕಾಕರು ಎಲ್ಲೇ ಜಮೀನು ಸಿಗ್ಲಿ, ಇದು ಎಲ್ಲೇ ಜಮೀನು ಸಿಗ್ಲಿ, ಗೌರ್ಮೆಂಟ್ ಜಮೀನು ಎಲ್ಲೇ ಸಿಗ್ಲಿ, ಒಂದು ಸ್ವಲ್ಪ ಜಮೀನು ತಗೊಳ್ಳೋದು 9 ಎಕರೆ ಹಾಕೊಳ್ಳೋದು, 9 ಗುಂಟೆ ಹಾಕೊಳ್ಳೋದು 9 ಎಕರೆ. ಇದೇನಾಗ್ತದೆ, ಅಧಿಕಾರಿಗಳ ಶಾಮೀಲ್ದಿಂದ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅಧಿಕಾರಿಗಳ ಶಾಮೀಲ್ದಿಂದ ಈ ದೇವರಾಜ ಸಮುದ್ರವನ್ನ ಈಗ ಅದೆಲ್ಲ ಆಕ್ಯುಪೈ ಮಾಡ್ಕೊಂಡು ಅದು ಕಳ್ಳಕಾಕರ ಒಂದಿದ್ರಿಂದ ಬೆಂಗಳೂರಿಂದ ಬಂದು ಅವ್ರು ಕೊಡ್ತಕ್ಕಂಥ ಎಂಜಿಲ್ ಗ್ಯಾಸ್ಗೆ ಅಧಿಕಾರಿಗಳು ಕೆಲವರು ಅಧಿಕಾರಿಗಳು ಆಸೆ ಬಿದ್ದು ಒಂದು ದುರಂತ ಏನಂದ್ರೆ, ನನಗೂ ಮತ್ತು ಗೀತಾ ಅವರಿಗೆ ಬೆಳಗ್ಗೆ ತಹಸೀಲ್ದಾರ್ಗೆ ಒಂದು 1 ಅವರ್ ಡಿಸ್ಕಷನ್ ಅಲ್ಲಿ ನಿಮ್ಗೆ ಗೊತ್ತಿರ್ಲಿ, ನೆನ್ನೆ ಬಂದು ನಮ್ಮ ಲೋಕಾಯುಕ್ತರು ಅಟ್ಯಾಕ್ ಮಾಡಿದಾಗ ಇಲ್ಲಿ ದೇವರಾಜ ಸಮುದ್ರ ಫೈಲ್ ಒಂದೇ ಒಂದು ಫೈಲ್ ಕೂಡ ಇಲ್ಲ ಆಫೀಸಲ್ಲಿ, ಒಂದೇ ಒಂದು ಫೈಲ್ ಇಲ್ಲ, ಎಲ್ಲ ಕಳ್ತನ ಮಾಡಿದ್ದಾರೆ. ಒಂದೇ ಒಂದು ಫೈಲ್ ಇಲ್ಲ. ಯಾಕಂದ್ರೆ ನಾನು ಸೆಷನ್ ಕೇಳಿದ್ದೀನಿ, ದೇವರಾಜ ಸಮುದ್ರ ಜಮೀನನ್ನು ಉಳಿಸ್ಕೊಡಿ, ಕಳ್ಳಕಾಕರು ಜಾಸ್ತಿ ಆಗದಂತ ನಾನು ಪ್ರಶ್ನೆ ಹಾಕಿದಾಗ ನೆನ್ನೆ ಬಂದವರು, ನಾನು ಇನ್ನು ಪ್ರಶ್ನೆ ಕೇಳ್ತೀನಿ, ಶಶಿನಾಳ್ ಕೇಳೋ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ಬೇಕಲ್ಲ. ನೆನ್ನೆ ಬಂದ್ರೆ ಒಂದೇ ಒಂದು ಫೈಲ್ ಬೆಳಗ್ಗೆ 12 ಗಂಟೆಯಿಂದ ರಾತ್ರಿ 9 ಗಂಟೆ ವಿಡಿಯೋ ಕ್ಯಾಮ್ರಾ ಮಾಡಿದ್ದಾರೆ, ಒಂದೇ ಒಂದು ಫೈಲ್ ಪತ್ತ ಇಲ್ಲ, ಒಂದೇ ಒಂದು ಫೈಲ್ ಪತ್ತ ಇಲ್ಲ. ಇದ್ಯಾಕಂದ್ರೆ ಇದು ಕಳ್ಳಕಾಕರಿಗೆ ದೊಡ್ಡ ಜಾಗ ಆಗ್ಬಿಟ್ಟಿದೆ, ದೇವರಾಜ ಸಮುದ್ರ ದೊಡ್ಡ ಜಾಗ ಆಗಿದೆ. ಅದರಿಂದ ಈ ಒಂದು ಜಾಗವನ್ನ ಉಳ್ಕೊಟ್ಟಿರ್ತಕ್ಕಂಥ ಮಹನೀಯರಿಗೆ, ದಲಿತ ಮುಖಂಡರಿಗೆ ನನ್ನ ಕೈ ಎತ್ತಿ ನಿಮಗೆ ನಮಸ್ಕಾರ ಹಾಕ್ತೀನಿ. ಯಾಕಂತಂದ್ರೆ ಇದು ಈ ಮಾತು ಹೇಳಲೇಬೇಕು. ಅಂಬೇಡ್ಕರ್ ಭವನ ಪೂರ್ವ ಸಭೆಯಲ್ಲಿ ಹೇಳಿದ್ರು ಅವರು, ಈ ಜಾಗ ನಮ್ಗೆ ಆಗ್ತಾ ಇಲ್ಲ ಅಂತಂದ್ರು. ಒಂದು ಜಾಗ ಕೊಡ್ತೀನಿ ಮಾಡಿ ಅಂದಾಗ ಈ ಜಾಗದ 24 ಗಂಟೆ, ಕೇವಲ 24 ಗಂಟೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಪಾಣಿ ಮಾಡಿಕೊಟ್ರು. 24 ಗಂಟೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು, ಮೊನ್ನೆ ಸುಮ್ಮನೆ ತಹಸೀಲ್ದಾರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವರೇ ಫೈಲ್ ತಗೊಂಡೋಗಿ ಮಾಡ್ಕೊಂಬರ್ಬೇಕಮ್ಮ ಒಂದು ಆರ್ಡರ್ ಕೊಟ್ಟಾಗ ಅವರೇ ಫೈಲ್ ತಗೊಂಡು DC ಫೋನ್ ಕೊಟ್ಟು ಸಾರ್ ಮಾತಾಡ್ತಾರೆ ಅಂತ ಇವತ್ತು ಮುಗಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಅಧಿಕಾರಿ ಹೋಗ್ದವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಆದಷ್ಟು ಬೇಗ ಇದು ನನ್ನ ಚೌಲ್ಟ್ರಿ ಥರ, ನನ್ನ ಮನೆಯ ಚೌಲ್ಟ್ರಿ ಥರ, ನನ್ನ ಕುಟುಂಬದ ಚೌಲ್ಟ್ರಿ ಥರ ಅನ್ಯತೆ ಭಾವಿಸ್ತೇನೆ. ನಾನೇ ಇಲ್ಲಿ ಜೊತೆಯಲ್ಲಿ ಇದ್ದು ಡೈಲಿ ಅಪ್ ಆ್ಯಂಡ್ ಡೌನ್ ಹೋಗ್ಬೇಕಾದ್ರೆ ಡೈಲಿ ಇಳಿದು ನೋಡ್ಕೊಂಡು ಹೋಗಿ ಡೇ ಆ್ಯಂಡ್ ನೈಟ್ ಕೆಲಸ ಮುಗಿಸಿ ಏಪ್ರಿಲ್ 28 ನೆಕ್ಸ್ಟ್ ಇಯರ್ 27, 28 ಏಪ್ರಿಲ್ 14ನೇ ತಾರೀಕು ಒಳಗಡೆ ಮುಹೂರ್ತ ಫಿಕ್ಸ್ ಮಾಡಿ ಈ ಅಂಬೇಡ್ಕರ್ ಭವನವನ್ನು ಇಡೀ, ನನಗೂ SNಗೂ ಸ್ವಲ್ಪ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ, ನಾನ ಅಂತ. ಯಾಕಂದ್ರೆ ಅವರು ಭವನ ಕಟ್ತಾವ್ರೆ, ಅದಲ್ವ, ಇದೇ ಪ್ಲಾನ್ ಸೇಮ್ ಅವರು ಕಟ್ತಾರೆ. ಅದಕ್ಕಿಂತ ದೊಡ್ಡದಾಗ ನಾನು ಕಟ್ತಾ ಇದ್ದೀನಿ, ಅದಕ್ಕಿಂತ ಕಟ್ತಾ ಇದೆ. ಆಕ್ಚುಲಿ ಇದನ್ನ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾ ಇದೀವಿ, ಹಳ್ಳಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ, ಹೈಟೆಕ್ ಪಾರ್ಕಿಂಗ್ ಮಾಡ್ತಾ ಇದೀವಿ. ಹಿಂದೆ ಪಾರ್ಕ್ ವ್ಯವಸ್ಥೆ ಮಾಡಿ, ಇದೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಇಲ್ಲಿ ಹೋಗ್ಲಿಕ್ಕೆ ಇಲ್ಲಿ 20 ಭವನ ಅನ್ನೋ ತುಂಬಾ ಇನ್ನು ನಿಮ್ಮಂತರ ಆಶೀರ್ವಾದ ಇನ್ನೂ ಚೆನ್ನಾಗಿ ಮಾಡ್ತೀನಿ. ಬಟ್ ಚಂದ ವಸೂಲ್ ಮಾಡ್ತಾ ಇಲ್ಲ ನಾನು, ಅದರಿಂದ ನನ್ನ ಹೆಸರು ನಾನು ಫೋನ್ ಮಾಡಿ, ಏನು ನನ್ನ ಪ್ಲಾನ್ ಡೂಪ್ಲಿಕೇಟ್ ಹೊಡೆದಿದ್ಯಾ ಅಂತ. ಇಲ್ಲ ನನ್ನ ಪ್ಲಾನ್ ನೀನ್ ಡೂಪ್ಲಿಕೇಟ್ ಹೊಡೆದಿದ್ಯಾ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ಆದಷ್ಟು ಬೇಗ ಇದನ್ನ ದೊಡ್ಡ ಮಟ್ಟಕ್ಕೆ ಅನ್ಯ ಜಾತಿಯವರು ಕೂಡ ಬಡಬಗ್ಗರಿಗೆ ಹೆಲ್ಪ್ ಆಗ್ತಕ್ಕಂಥ ಕೆಲಸವನ್ನ, ಈ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ನನಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ನನ್ನ ಮುಖಂಡರಿಗೆ ಇವತ್ತು ನಾನು ಗೆದ್ದ ತಕ್ಷಣ ಒಂದು ಧೈರ್ಯ ಕೊಟ್ಟು, ಕಸೂರು ವೆಂಕಟರಮಣ್ಣವ್ರು ಒಂದು ಧೈರ್ಯ ಕೊಟ್ಟು, ನಿನಗೆ ಶಕ್ತಿ ಇದೆ, ನೀನು ವಯಸ್ಸಿದೆ, ನೀನು ಮಾಡು ಅಂತ ಒಂದು ಧೈರ್ಯ ಕೊಟ್ಟು, ಅದಾದಮೇಲೆ ಗೊಲ್ಲಳ್ಳಿ ವೆಂಕಟೇಶ್ವರರು ಕೂಡ, ಮತ್ತು ನನಗೆ ಯಥೇಚ್ಛವಾಗಿ ನಮ್ಮ ಸೋಮಣ್ಣ. ಇನ್ನೊಂದು ವಿಷಯ ಹೇಳಬೇಕು, ನನಗೊಂದು ಡೌಟ್ ಬಂತು,
31 ವಾರ್ಡ್ ಇದೆಯಲ್ಲ ಇಲ್ಲಿ, ಬರೀ 4 SC ಕೊಟ್ಟವರಲ್ಲ, ಇದು ತಪ್ಪಲ್ಲ ಅಂತ ಕೇಳಿದೆ. ನಗರಾಭಿವೃದ್ಧಿಗೆ ಮತ್ತೆ ಸರ್ಕಾರದ ನಮ್ಮ ಪ್ರಶ್ನೆ ಬೆಳೆದೆ. 31 ಈಜಿಕೋಡ್ ನಮಗೆ 30 ನಮ್ಮ ಪರ್ಸೆಂಟೇಜ್ ಡಿವೈಡ್ ಮಾಡಿದಾಗ ನಂಗೆ 7 ಬರಬೇಕಲ್ಲ, ನಿಮಗೆ 4 ಹೆಂಗೆ ಕೊಟ್ಟಿದ್ರೆ ಅಂತ ಕೇಳಿದೆ. ಅದಕ್ಕೆ ಉತ್ತರ ಸರಿಯಾಗಿ ಕೊಟ್ಟಿದ್ದಾರೆ. ಯಾಕಂದ್ರೆ ಬರುವ ಏಪ್ರಿಲ್ ಒಳಗಡೆ ಇಡೀ ಮುಳುಬಾಗ ನಗರಾಭಿವೃದ್ಧಿ 31 ವಾರ್ಡಲ್ಲಿ 7 ವಾರ್ಡ್ ಪರಿಸ್ಥಿತಿ ಜಾತಿ ಆಗ್ತಾ ಇದೆ. ಎಷ್ಟು ವಾರ್ಡು? 7 ವಾರ್ಡ್ ಪರಿಸ್ಥಿತಿ ಜಾತಿ ಆಗ್ತಾ ಇದೆ. ಯಾಕೆಂತಂದ್ರೆ ಕೇಳೋ ಹಕ್ಕು ಇದ್ದಾಗ, ಅದು ಪ್ರಶ್ನೆ ಮಾಡೋ ಹಕ್ಕಿದ್ದಾಗ ತಲೆ ಬಾಗ್ಸೋ ಹಕ್ಕು ಅವ್ರಿಗೂ ಇರ್ತದೆ. ಯಾಕಂದ್ರೆ ಅವ್ರು ತಪ್ಪು ಮಾಡಿರ್ತಾರೆ. ಅದರಿಂದ ಒಂದೊಂದು ಪ್ರಶ್ನೆ ಕೆದಕಿ ಸೆಷನಲ್ಲಿ ಇವತ್ತು ನನಗೆ ಗೊತ್ತಾಯ್ತು, ಅನುದಾನ ನನಗೆ ಬರಲ್ಲ ಅಂತ ಗೊತ್ತಾಯ್ತು, ಏನು ಮಾಡ್ಬೇಕು ಕಿರಿಕ್ ಮಾಡ್ಬೇಕಂತ ಗೊತ್ತಾಯ್ತು. ಅದರಿಂದ ಅವರಿಗೆ ಪ್ರಶ್ನೆ ಮಾಡಿ ಸಾಕಷ್ಟು ಅನುದಾನಗಳನ್ನು ತಗೊಂಬರ್ತಾ ಇದ್ದೀನಿ. ಆದಷ್ಟು ಬೇಗ ಇನ್ನೂ ಜಾಸ್ತಿ ಅನುದಾನ ತಂದು ನನಗೆ ಕೊಟ್ಟಿರ್ತಕ್ಕಂಥ ಈ ಭಿಕ್ಷೆಗೆ, ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆಗೆ ತಕ್ಕ ಉತ್ತರ ಕೊಟ್ಟು ನಿಮ್ಮೆಲ್ಲರ ಹತ್ರ ಒಳ್ಳೆ ಹೆಸರು ತಗೊಂಡು ಇಡೀ ಮುಳಬಾಗಿಲು ತಾಲೂಕಿನಲ್ಲಿ ಕೆಟ್ಟ ಹೆಸರು ಬರದೆ, ನಮ್ಮ ಜಾತಿಗೆ, ನಿಮ್ಮ ಜಾತಿಗೆ, ಎಲ್ಲರ ಜಾತಿಗೂ ಕೆಟ್ಟ ಹೆಸರು ಬರದು, ಇಂಥವನು ಇದ್ನಪ್ಪ, ಇಂಥ ಹೆಸರು ಮಾಡೋದನ್ನು ನಿಮ್ಗೆ ಯಾವತ್ತೂ ಕಳಂಕ ನಾನು ಬರ್ತಕ್ಕಂಥ ಕೆಲಸವನ್ನು ಯಾವತ್ತೂ ಮಾಡಲ್ಲ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಚಿರುಣಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ. ಯಾಕಂದ್ರೆ ಅವರೊಬ್ಬ, ಆ ವ್ಯಕ್ತಿ ಒಬ್ಬ ಇಲ್ಲ ಅಂದ್ರೆ ಇವತ್ತು ನಾನಿಲ್ಲ, 100%. ಅವ್ರಿಲ್ಲ ಅಂದ್ರೆ ನಾನಿಲ್ಲ. ನನಗೆ ಇವತ್ತು ಯಾಕಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ನಾನು ಇವತ್ತು ಶಾಸಕನಾಗಿದ್ದೀನಿ. ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ಶಾಸಕನಾಗಿ ಇವತ್ತು ಶಾಸಕ ಚಲಾಯಿಸ್ತಾ ಇದ್ದೀನಿ. ಅದಕ್ಕೆ ನನ್ನ ಕುಟುಂಬ ಪರವಾಗಿ, ಇಡೀ ನನ್ನ ದಲಿತ ಮುಖಂಡ ಪರವಾಗಿ ಅಂಬೇಡ್ಕರ್ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ, ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಒಗ್ಗಟ್ಟಾಗಿ ಬಂದು ಎಲ್ಲ ನನ್ನ ಮುಖಂಡರು ಸೇರಿ ವೇದಿಕೆ ಮೇಲೆ ಆಸೀನರಾಗಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹೆಸರಿಗೂ ನಾನು ನಮಸ್ಕಾರ ತಿಳಿಸ್ತಾ, ನನ್ನ ಅವಕಾಶಕ್ಕಾಗಿ ಧನ್ಯವಾದ ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ.